Você vem cá pra mim. ಅದೇ ರೀತಿ ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಐಸಿ ಪಟ್ಟಣ ಶೆಟ್ಟಿ ನಿರ್ದೇಶಕರು ಯಾವುದೇ ಒಂದು ಸಮಾಜ ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತದೆ. ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಹೋದರೆ ಬಂಜಾರ ಸಮಾಜ ಸಿಗ್ತದೆ ಅಂದರೆ ಅದು ತಪ್ಪಾಗಿರುತ್ತಿಲ್ಲ ಅಂತ ಹೇಳೋದು. ಮಧ್ಯಪ್ರದೇಶಕ್ಕೂ ಉತ್ತರ ಪ್ರದೇಶಕ್ಕೂ ಕರ್ನಾಟಕಕ್ಕೆ ಬರ್ರಿ, ಮಹಾರಾಷ್ಟ್ರಕ್ಕೆ ಬರ್ರಿ, ನಾನು ಮೊನ್ನೆ ಕೇರಳ ತೆಲಂಗಾಣಕ್ಕೆ ಹೋದರೂ ಕೂಡ ನಿಮ್ಮ ಸಮಾಜ ಅಲ್ಲಿರ್ತದೆ. ಇದರಿಂದ ಈ ಸಮಾಜದ ಆರ್ಥಿಕ ಶೈಕ್ಷಣಿಕ ಬದಲಾವಣೆ ಬಹಳಷ್ಟು ಪರಿಣಾಮಕಾರಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದಕ್ಕೆ ಯಾರು ಕಾರಣೀಭೂತರು ಅಂದರೆ ನಮ್ಮಲ್ಲಿ ಅಂದರೆ ನಿಮಗೆ ನೂರಾರು ನಮ್ಮಲ್ಲಿ ಕೋಟ್ಯಾನುಕೋಟಿ ದೇವತೆಗಳದ ನಿಮಗೆ ಎರಡೇ ಒಂದು ಶಿವಾಲಯ ತಾಯಿ ಜಗದಂಬ ಎರಡು ಬಿಟ್ಟರೆ ಮೂರನೇ ದೇವರೇ ಇಲ್ಲ. ಡಿಗ್ರಿ ಕೊರತೆ ಮಾಡಿ ವಿಶೇಷವಾಗಿ ಹೆಣ್ಮಕ್ಳು ಶಾಲೆಗೆ ಕಲಿತಿರಲಿಲ್ಲ. ಇವತ್ತು ನನಗೆ ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ಕಾಂತಾನ ಆಯ್ತು ಇವತ್ತು ವಿಜ್ಞಾನಿ ಅಂದರೆ ಅದು ತಪ್ಪಾಗಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ಇಸ್ರೋದಲ್ಲಿ ಕೆಲಸ ಮಾಡಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಇಂಥ ಹೆಣ್ಮಕ್ಕಳು ಪ್ರತಿಯೊಂದು ಸಮಾಜದಲ್ಲಿ ಜನ್ಮ ತಗೊಳ್ಬೇಕು. ಯಾಕೆಂದರೆ ವಿದ್ಯೆ ಇಲ್ಲದೆ ಹೋದರೆ ನಾವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತು ಬಂಜಾರ ಸಮಾಜದಲ್ಲಿ ಒಂದು ಕಾಲದಲ್ಲಿ ಡಾಕ್ಟರ್ ಇಂಜಿನಿಯರ್ ಕೊರತೆ, ಆದರೆ ಎಲ್ಲಿ ನೋಡಿದಲ್ಲಿ ನಿಮ್ಮ ಸಮಾಜದಲ್ಲಿ ಡಾಕ್ಟರು ಇಂಜಿನಿಯರ್ಗಳು ಸಿಗ್ತಾರೆ. ಇದು ಭಾಳ ವಿರಳಾಗಿತ್ತು ಒಂದು ಕಾಲದಲ್ಲಿ. ಆದರೆ ಇವತ್ತು ಇನ್ನೂ ಮುಂದೋಗಿ ಕೆಲವೊಂದು ಹೆಣ್ಮಕ್ಳು ಗಂಡ್ಮಕ್ಳು IAS IPS ಆಗಿದೆ.
ಇವತ್ತು ಇದರಿಂದ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನೂ ಬಹಳ ಬಂಜಾರ ಸಮಾಜ ಅಂತ ಹೇಳಿದ್ರು, ನೀವು ದುಡಿದ್ರು ಕೂಡ ಒಳ್ಳೆ ರೀತಿಯಿಂದ ದುಡಿತೀರಿ, ರೈತಾಪಿ ಮಾಡಿದರೆ ಒಳ್ಳೆ ರೀತಿಯಿಂದ ರೈತಾಪಿ ಮಾಡ್ತೀವಿ, ವಿದ್ಯೆ ದಾನ ಮಾಡೋದಾದರೆ ಒಳ್ಳೆ ರೀತಿಯಿಂದ ವಿದ್ಯೆ ದಾನ ಮಾಡ್ತೀವಿ. ಇದು ಈ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದೆ. ಮತ್ತು ಅಷ್ಟೇ ಅಲ್ಲ, ಇವತ್ತು ಉದ್ಯೋಗ ವ್ಯಾಪಾರ ಕೂಡ ಇವತ್ತು ಈ ಸಮಾಜದವರು ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ನಾನು ನೋಡ್ತೀನಿ, ವರ್ಷ ಬಿಟ್ಟು ದುಡಿದು ಭಾಳ ಸಂತೋಷದಿಂದ ಮನಸ್ತಕ್ಕಂಥ ಸಮಾಜ ಅಂದರೆ ಬಂಜಾರ ಸಮಾಜ. ಬೇರೆಯವರು ಸತ್ಯವನ್ನು ನುಡಿತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ಬೇಕಾದ್ರೆ, ನಾವು ದೇವರನ್ನೇ ನೀವು ಹೇಳಬೇಕಂತಲ್ಲ, ಬರೀ ಒಂದು ಬೇವಿನ ಗಿಡ ಮುಟ್ಟಿ ಸತ್ಯ ನುಡಿತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ಬೇಕು. ಈ ಸಮಾಜ ನಮಗೆ ಬಹಳ ಆತ್ಮೀಯವಾದಂಥ ಸಂಬಂಧ. ಯಾಕಂದ್ರೆ ಸೇವಾದಾರರು ಜನಿಸಿದ್ದು ಬಂಜಾರ ಸಮಾಜದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ. ಆದರೆ ಲಿಂಗೈಕ್ಯ ಆಗಿದ್ದು ಪ್ರವಾಸಿಗಳು. ಆದರೆ ಇಲ್ಲಿ ಅವರು ಜನಿಸಿದ ಮೇಲೆ ಅವರು ಮಾಡಿದಂಥ ಕಾರ್ಯಗಳು ಈಗ ತಾವೆಲ್ಲ ಹೋಗ್ತದೆ. ಬಂಜಾರ ಸಮಾಜದವರು ಎಲ್ಲರಿಗೆ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಸಮಾಜ ಯಾವುದಿದ್ರು ಅದು ಬಂಜಾರ ಸಮಾಜ ಅಂತ ಹೇಳಿ ನಾವು ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಅದೇ ರೀತಿ ಯಾವುದೇ ರಂಗದಾಗ ಹೋದರೂ ಸಹಿತ ಬಹಳ ಗಟ್ಟಿಯಾಗಿರುವಂಥ ಸಮಾಜ. ಇವತ್ತು ಯಾವ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಶಕ್ತಿ ಯಾರಿದ್ರೆ ಅಂದರೆ ಅದು ಬಂಜಾರ ಸಮಾಜಕ್ಕೆ ಅಂತ ನಾವು ಹೇಳಬೇಕಾಗತ್ತೆ ಬಂಧುಗಳೇ. ಶಿವರಾತ್ರಿ ದಿನ ವಿಶೇಷವಾಗಿ ಸಂತ ಸೇವಾಗಾರರ ಜಯಂತಿಯನ್ನು ನಾವು ನೀವೆಲ್ಲ ತಾಲೂಕು ಮಟ್ಟದಲ್ಲಿ ಆಚರಿಸಲ್ಪಡ್ತೀವಿ. ಈ ಸಂಘಟನೆಯನ್ನು ಮಾಡುವ ಮುಖಾಂತರ, ಭವ್ಯ ಮೆರವಣಿಗೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಬಂಧುಗಳೇ. ಇವತ್ತಿನ ದಿವಸ ನಾವು ಜಗದಂಬ ಮಾತೆ ಹಾಗೂ ಸೇವಾಗಾರರನ್ನು ನೆನೀಬೇಕಾಗ್ತದೆ. ಸೇವಾಗಾರರು ಬಂಜಾರ ಸಮಾಜದ ಮೂಲ ಪುರುಷರು. ಅವರು ಏನು ಕೊಟ್ಟಂಥ ಸಮಾಜಗಳಿಗೆ ಬಹಳ ಅದ್ಭುತವಾದಂಥ, ಅವರು 287 ವರ್ಷನೇ ಜಯಂತಿಯನ್ನು ನಾವು ಆಚರಣೆ ಮಾಡಕತ್ತೀವಿ ಬಂಧುಗಳೇ. ಇವತ್ತು 287 ವರ್ಷ ಆದರೂ ಇನ್ನ ಸೇವಾಗಾರರು ಇಲ್ಲಂತಿಲ್ಲ. ನಿಮ್ಮ ಮನಸ್ಸಿನಾಗ ಈ ಸಮಾಜ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ. ಸೇವಾದಾರರು ಸಹಿತ ಸಮಾಜದ ಒಳಿತಿಗಾಗಿ ಸಾಕಷ್ಟು ಕೆಲಸವನ್ನು ಮಾಡಿರೋದ್ರಿಂದ ಮಾತನಾಡಿದಾಗ ಬಹಳ ಸಂತೋಷ ಅನಿಸುತ್ತೆ. ಯಾಕೆಂದ್ರೆ ಸಮಾಜಕ್ಕೆ ಒಬ್ಬರು ತ್ಯಾಗವನ್ನು ಮಾಡಬೇಕು, ಆ ಸಮಾಜ ಬೆಳೆದು ಬಂದಿದೆ ಅಂತ ಮಾತನಾಡಿ ಈಗಾಗಲೇ ತಾವು ಎಲ್ಲ ಸಮಾಜದವರು ಒಗ್ಗಟ್ಟಿನಿಂದ ಕೂಡಿಕೊಂಡು ಇವತ್ತು ಸಂತ ಸೇವಾ